ಅರಣ್ಯ ಇಲಾಖೆ ಕೆನರಾ ವೃತ್ತ ಶಿರ್ಸಿ ಇಲ್ಲಿ ಅರಣ್ಯ ವೀಕ್ಷಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಆಯ್ಕೆ ಪ್ರಾಧಿಕಾರ ಕೆನರಾ ವೃತ್ತ ಶಿರ್ಸಿ ಇವರ ಒಂದು ನೋಟಿಫಿಕೇಷನ್ ಏನಿದೆ ಅದರಲ್ಲಿ 67 ಹುದ್ದೆಗಳಿಗೆ ಈಗ ಅರ್ಜಿಗಳನ್ನು ಕರೆದಿರೋದನ್ನು ನಾವು ನೋಡ್ಬೋದು. ಈ ವಿಡಿಯೋನ ಸಂಪೂರ್ಣ ನೋಡಿ ಬಹಳಷ್ಟು ಮುಖ್ಯವಾದ ಅಂಶಗಳು ವಿಡಿಯೋನಲ್ಲೇ ಸಿಗುತ್ತೆ. ಇದು ನೋಡಿದ ನಂತರ ನಿಮಗೆ ಮತ್ತೇನಾದರೂ ಬೇಕು ಅನ್ನೋದಾದರೆ ನೋಟಿಫಿಕೇಷನ್ಗೆ ಹೋಗಿ ನೋಡಬೇಕಾಗತ್ತೆ. ಈ ಉದ್ಯೋಗದ ಮಾಹಿತಿಯನ್ನು ನಿಮಗೆ ಕನ್ನಡದಲ್ಲಿ ತರ್ತಿರೋದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಜಾಬ್ ಇನ್ಫಾರ್ಮೇಷನ್, ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ನಿರಂತರವಾಗಿ ಕನ್ನಡದಲ್ಲಿ ಸಿಗುತ್ತೆ. ಈ ಅರಣ್ಯ ವೀಕ್ಷಕರ ಹುದ್ದೆಗಳಿಗೆ ಲಾಸ್ಟ್ ಡೇಟ್ ಯಾವತ್ತಿದೆ ಅನ್ನೋದಾದರೆ 31/8/2026 ಅಂತ ಅವ್ರು ಹೇಳ್ತಿದ್ದಾರೆ. ಮತ್ತೊಂದು ಅವರು ಸ್ಪಷ್ಟಪಡಿಸ್ತಿದ್ದಾರೆ, ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾದ್ರೆ ಆನ್ಲೈನ್ ಮುಖೇನವೇ ಸಲ್ಲಿಸಬೇಕು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಇನ್ನು ವೇತನ ಶ್ರೇಣಿ ಮತ್ತು ಇತರೆ ಭತ್ಯೆಗಳಿಗೆ ಬಂದಾಗ 29,600ರಿಂದ ಶುರುವಾಗುತ್ತೆ ವೇತನ ಶ್ರೇಣಿ. 29,600 ಅದು ಮೂಲ ವೇತನ ಆಗಿರುತ್ತೆ, ಬೇಸಿಕ್ ಆಗಿರುತ್ತೆ. ಅದಕ್ಕೆ HRA DA ಎಲ್ಲ ಸೇರಿದ್ರೆ ಸಾಕಷ್ಟು ಸಂಬಳ ಬರುತ್ತೆ ಮತ್ತು ಇದು ಗ್ರೂಪ್ D ಹುದ್ದೆ ಆಗಿರುತ್ತೆ ಅನ್ನೋದನ್ನು ಕೂಡ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾದರೆ ಏನು ಎಜುಕೇಷನ್ನು, ಶೈಕ್ಷಣಿಕವಾಗಿ ಏನು ಓದಿರಬೇಕು ಅನ್ನೋದಾದರೆ SSLC ಓದಿದರೆ ಸಾಕು, ಅಥವಾ ಅದಕ್ಕೆ ತತ್ಸಮಾನ ಅಂತ ಏನಿರುತ್ತೆ ಅದನ್ನು ಓದಿದರೆ ಸಾಕು, ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಇಂತಹ ಉದ್ಯೋಗದ ಮಾಹಿತಿಗೆ ನೀವೊಂದು ಲೈಕ್ ಬಟನ್ ಕೊಡಿ ಹಾಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ವಯಸ್ಸು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದಾ ಅಂದರೆ ಅರ್ಜಿ ಸಲ್ಲಿಸೋದಕ್ಕೆ ಕನಿಷ್ಠ ಅಂತೂ 18 ಆಗಿರಲೇಬೇಕು. ಈಗ ಹಾಗೆ ನಿಮಗೆ ಗರಿಷ್ಠಕ್ಕೆ ನೋಡಿದಾಗ 30, 32, 33 ಅಂತ ಹೇಳ್ತಿದ್ದಾರೆ. ಅಂದರೆ 30 ಸಾಮಾನ್ಯ ವರ್ಗದವ್ರಿಗಾಗಿರುತ್ತೆ, 33 ಅದು SC ST ಅಭ್ಯರ್ಥಿಗಳಿಗಾಗಿರುತ್ತೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವರ್ಗದವರಿಗೆ ಗರಿಷ್ಠ ವಯೋಮಿತಿ ಸಡಿಲಿಕೆ ಕೂಡ ಕೊಡ್ತಿದ್ದೀವಿ ಅನ್ನೋದನ್ನು ಅವರು ಅವರ ನೋಟಿಫಿಕೇಷನ್ನಲ್ಲಿ ತಿಳಿಸಿದ್ದಾರೆ. ಹಾಗಾದರೆ ಇವರ ಆಯ್ಕೆ ಪ್ರಕ್ರಿಯೆ ಹೇಗೆ ಮಾಡ್ಕೊಳ್ತಾರೆ ಅಂದರೆ, ಮೊದಲನೇದಾಗಿ ಏನು SSLCನಲ್ಲಿ 10ನೇ ತರಗತಿನಲ್ಲಿ ಅಂಕಗಳನ್ನು ಪಡೆದಿರ್ತಾರೆ, ಆ ಅಂಕಗಳ ಆಧಾರದ ಮೊದಲನೇದಾಗತ್ತೆ. ಎರಡನೇದು ಶಾರೀರಿಕ ಮಾನದಂಡಗಳ ಪರೀಕ್ಷೆ ಅಂತ ಮಾಡ್ತಾರೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ. ಏನಿದು ಶಾರೀರಿಕ ಮಾನದಂಡಗಳ ಪರೀಕ್ಷೆ ಅಂದರೆ, ನೀವು ಇಷ್ಟೇ ಹೈಟ್ ಇರಬೇಕು, ನಿಮ್ಮ ಎದೆಯಳತೆ ಇಷ್ಟೇ ಇರಬೇಕು ಅಂತಲ್ಲ ಹೇಳಿ ಅದನ್ನು ನೋಡುವಂಥದ್ದಕ್ಕೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತಾರೆ. ಹಾಗೆ ದೈಹಿಕ ತಾಳ್ವಿಕೆ ಪರೀಕ್ಷೆ ಅಂತ ಇದೆ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ. ಇದರಲ್ಲಿ ಇಷ್ಟು ನಿಮಿಷದಲ್ಲಿ, ಇಷ್ಟು ಸೆಕೆಂಡಲ್ಲಿ, ಇಷ್ಟು ದೂರ ಓಡಬೇಕು ಅಂತಿರುತ್ತೆ. ಅದು ಪುರುಷರಾಗ್ಬೋದು, ಮಹಿಳೆ ಆಗ್ಬೋದು, ಇಬ್ಬರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರು ಇಷ್ಟು ನಿಮಿಷದಲ್ಲಿ ಇಷ್ಟು ದೂರ ಓಡಬೇಕಾಗಿರುತ್ತೆ. ಸೊ ಅದು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಆಗುತ್ತೆ, ದೈಹಿಕ ತಾಳ್ವಿಕೆ ಪರೀಕ್ಷೆ. ಇನ್ನು 4ನೇದಾಗಿ ದೈಹಿಕ ಸಮರ್ಥತೆ ಪರೀಕ್ಷೆ ಆಗಿರುತ್ತೆ. ಇದರಲ್ಲಿ ಇಷ್ಟು ದೂರದವರೆಗೂ ಶಾರ್ಟ್ ಪುಟ್ ಆಗಿರ್ಬೋದು, ಅಥವಾ ಎತ್ತರದ ಜಿಗಿತ ಆಗಿರ್ಬೋದು, ಉದ್ದ ಜಿಗಿತ ಆಗಿರ್ಬೋದು, ಹಾಗೆ 8 ಮೀಟರ್, 800 ಮೀಟರ್ ಓಟ, 200 ಮೀಟರ್ ಓಟ, ಈ ಥರದ್ದೆಲ್ಲ ಇರುತ್ತೆ. ಅದು ದೈಹಿಕ ಸಮರ್ಥತೆ ಪರೀಕ್ಷೆ ಅಂತಿರುತ್ತೆ. ಸೊ ಇವುಗಳನ್ನೆಲ್ಲ ಮಾಡ್ತಾರೆ ಅವರು. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಇದು ಅರಣ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ದೃಷ್ಟಿ ಸಾಮರ್ಥ್ಯ ಬಹಳ ಮುಖ್ಯ ಇರುತ್ತೆ, ಹಾಗೂ ಶ್ರವಣ ಪರೀಕ್ಷೆ ಕೂಡ ಅವರು ಮಾಡ್ತಾರೆ. ಸೊ ಇವೆರಡರಲ್ಲೂ ಕೂಡ ನಿಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಇದ್ದರೆ, ಎಲ್ಲ ಈ ಮೊದಲು ಹೇಳಿದ 4ರಲ್ಲೂ ನೀವು ಉತ್ತೀರ್ಣರಾಗಿದ್ದೀರಾ ಅಂದರೆ, ಇದು ಪರೀಕ್ಷೆಗಳಲ್ಲೂ ಉತ್ತೀರ್ಣರಾಗಿದ್ದೀರಾ ಅಂದರೆ ನಿಮಗೆ ನೇಮಕಾತಿ ಸಿಗುವ ಬಹಳಷ್ಟು ಚಾನ್ಸಸ್ ಇರುತ್ತೆ. ಇನ್ನು ಈ ಒಂದು ಹುದ್ದೆಗಳೇನಿದೆ, ಅರಣ್ಯ ವೀಕ್ಷಕರ ಹುದ್ದೆಗಳು, ಇದು ಎಲ್ಲೆಲ್ಲಿ ಇದೆ ಅಂತಂದರೆ, ಕೆನರಾ ವೃತ್ತ ಶಿರ್ಸಿ ಅಂಡರಲ್ಲಿ ಬರುವಂಥ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ದಾಂಡೇಲಿ ಇಲ್ಲಿ ಇರುತ್ತೆ. ಹಾಗೂ ಪ್ರಾದೇಶಿಕ ವಿಭಾಗಗಳಲ್ಲಿ ಅಂದರೆ ಕಾರವಾರ, ಹಳಿಯಾಲ, ಯಲ್ಲಾಪುರ, ಶಿರಸಿ, ಹೊನ್ನಾವರ, ಸೊ ಇಲ್ಲಿ ಕೂಡ ಉದ್ಯೋಗಗಳಿದೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ.
ನನ್ನದೊಂದು ಕಳಕಳಿ ಏನು ನಿಮ್ಮಲ್ಲಿ ಅಂದರೆ, ನೀವು ನೋಟಿಫಿಕೇಷನ್ಗೆ ಹೋದಾಗ ನಿಮಗೆ ಇದಕ್ಕೆಲ್ಲ ನೋಡಿ ನೀವು ಅರ್ಜಿ ಸಲ್ಲಿಸ್ಬೋದು ಅಂದಾಗ ನೋಟಿಫಿಕೇಷನ್ ಲಿಂಕಿನ ಅರ್ಧ ನಿಮಿಷದಲ್ಲಿ ಎಲ್ಲಿದೆ ಅನ್ನೋದನ್ನು ಹೇಳ್ತಾನೆ. ಅಲ್ಲಿಗೆ ಹೋದಾಗ ನೋಟಿಫಿಕೇಷನ್ನ ಕನಿಷ್ಠ 2 ಬಾರಿ ಆದರೂ ಓದಿ ಅಂತೀನಿ. ಯಾತಕ್ಕೆ ಅಂದರೆ ಅಲ್ಲಿ ನಿಮಗೆ ಮೀಸಲಾತಿಯ ಬಗ್ಗೆ ಬಹಳಷ್ಟು ಮಾಹಿತಿ ಸಿಗುತ್ತೆ. ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋ ಪ್ರಕ್ರಿಯೆ ಬಗ್ಗೆ ಗೊತ್ತಾಗುತ್ತೆ. ವಯಸ್ಸಿನಲ್ಲಿ ಸಡಿಲಿಕೆ ಯಾರಿಗೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಸಂಬಳದ ಬಗ್ಗೆ, ಇತರೆ ಸೌಲಭ್ಯಗಳು, ವಿದ್ಯಾರ್ಹತೆ ಹಾಗೂ ಇತರೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ಸೊ ಹಾಗಾಗಿ ನೀವು ಆ ನೋಟಿಫಿಕೇಷನ್ನ, ಅಡ್ವರ್ಟೈಸ್ಮೆಂಟ್ನ 2 ಸರಿ ಓದೋದು ಬಹಳ ಮುಖ್ಯ ಆಗಿರುತ್ತೆ. ಕಡೆಯದಾಗಿ ನಿಮಗೆ ಆ ನೋಟಿಫಿಕೇಷನ್ ವೆಬ್ಸೈಟ್ ಲಿಂಕ್ಗಳೆಲ್ಲ ಬೇಕಾಗಿರುತ್ತೆ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ನೀವು ಈ ವಿಡಿಯೋನ ಲಿಂಕ್ ಮುಖೇನವೇ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ನೀವು ಕಾಣಿಸುತ್ತೆ ವಿವರಣೆ ನೀಡುವಂತಹ ಜಾಗ, ಅಲ್ಲಿ ಎಲ್ಲ ಲಿಂಕ್ಗಳಿದೆ. ಅಲ್ಲಿ ನೀವು ಎಲ್ಲ ಲಿಂಕ್ಗಳನ್ನು ನೋಡ್ಬೋದು. 2 ಸರಿ ನೋಡಿ ಅರ್ಹರಿದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ತಯಾರಿ ಮಾಡ್ಕೊಳ್ಳಿ. ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗಿ. ಈ ಮಾಹಿತಿಯನ್ನು ನಿಮಗೆ ಐಎಮ್ ಫಾರ್ ಕೆರಿಯರ್ ಚಾನಲ್ನಿಂದ ಸಿಗ್ತಾ ಇದೆ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ, ಹಾಗೂ ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಉದ್ಯೋಗದ ಮಾಹಿತಿ ಕನ್ನಡದಲ್ಲಿ ನಿರಂತರವಾಗಿ ಸಿಗ್ತಿರುತ್ತೆ. ಇಂತಹ ಉದ್ಯೋಗದ ಮಾಹಿತಿ ನೀಡ್ತಿರುವಂತಹ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡೋದನ್ನು ಮರಿಬೇಡಿ, ಹಾಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಿ.